ಸಿದ್ದರಾಮಯ್ಯನವರ ಜೀವನದಲ್ಲಿ ಒಂದು ಕಾಲದಲ್ಲಿ ಜನತಾದಳದ ಕಾರ್ಯಕರ್ತರು ದೇವೇಗೌಡರ ಭಜನೆ ಮಾಡ್ಕೊಂಡೇ ಬಂದಂಥವ್ರು. ನಾನೇ ಫೌಂಡರ್ ಅಂತ ಹೇಳೋರು. ದೇವೇಗೌಡರ ಮತ್ತು ಜನತಾದಳದ ಕಾರ್ಯಕರ್ತರ ಭಜನೆ ಮಾಡ್ಕೊಂಡೇ ಬಂದಿರತಕ್ಕಂಥದ್ದು. ಆ ಭಜನೆಯ ವಾಸನೆಯಲ್ಲಿಂದ ಇನ್ನೂ ದೂರ ಹೋಗಿಲ್ಲ. ಏನು ಮಾಡೋಕ್ಕಾಗತ್ತೆ? ನಾನು ನಿನ್ನೆಯ ದಿನದ ಬೆಳಗ್ಗೆಯಿಂದ ಸಂಜೆಯವರೆಗೆ ಮಾಧ್ಯಮದ ಸ್ನೇಹಿತರ ಮುಂದೆ ಮಾತಾಡಿರ್ತಕ್ಕಂಥದ್ದು, ಜೊತೆಗೆ ಅವರು ಸಾರ್ವಜನಿಕ ಸಭೆಯಲ್ಲಿ ಮಾತಾಡಿರ್ತಕ್ಕಂಥದ್ದು, ಯಾವ್ಯಾವ ಒಂದು ರೀತಿಯಲ್ಲಿ ಅವರು ಹೇಳಿದ್ದಾರೆ ಅದೆಲ್ಲವನ್ನು ಗಮನಿಸಿದ್ದೇನೆ. ಬಹುಶಃ ಅವರು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳಾಗಿ 2ನೇ ಬಾರಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಯ ಜವಾಬ್ದಾರಿ ಜೊತೆಗೆ ಜ್ಯೋತಿಷ್ಯ ಹೇಳ್ತಕ್ಕಂಥದ್ದನ್ನು ಯಾರಿಂದಲೋ ಕಲ್ತಿದ್ದಾರೆ. ಈಗ ಅವರು ಜ್ಯೋತಿಷದಲ್ಲೂ ಅತ್ಯಂತ ಪರಿಣಿತರು ಅಂತಕ್ಕಂಥದ್ದು ನಿನ್ನೆಯ ಹೇಳಿಕೆಗಳನ್ನು ಗಮನಿಸಿದಾಗ ಬಹುಶಃ ಅವರೇ ಈಗ ಅತ್ಯಂತ ದೊಡ್ಡ ಜ್ಯೋತಿಷದ ಪ್ರಜ್ಞೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಅಂತಕ್ಕಂಥದ್ದು ನಿನ್ನೆಯ ಅವರ ಹೇಳಿಕೆಗಳಲ್ಲಿ ಫಲಿತಾಂಶಗಳ ಬಗ್ಗೆ ಈಗಾಗಲೇ ಅವರೇನು ನಿನ್ನೆ ದಿನ ಪ್ರಕಟ ಮಾಡಿದ್ದಾರೆ. ಅದು ನೋಡಿದಾಗ ಬಹುಶಃ ಮುಖ್ಯಮಂತ್ರಿಯ ಸ್ಥಾನಕ್ಕಿಂತ ಹೆಚ್ಚಾಗಿ ಜ್ಯೋತಿಷ್ಯ ಕಲಿತು ಜ್ಯೋತಿಷ್ಯ ಹೇಳ್ತಕ್ಕಂಥ ಒಂದು ಕಾರ್ಯ ಮಾಡ್ತಕ್ಕಂಥಲ್ಲಿ ಹೆಚ್ಚಿನ ಸಮಯ ಇವತ್ತು ಕಳೆದಿದ್ದಾರೆ, ಕಳೆದ 10 ತಿಂಗಳು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದೇಂಥದ್ದು ಹೇಳಲಿಲ್ವ ಫೋನಲ್ಲಿ? ಅಪ್ಪಾಜಿ ಅಪ್ಪಯ್ಯ ಇದು ಹಲೋ ಅಪ್ಪ, ನಾನು ಹೇಳಿಲ್ವಲ್ಲ ಅದು, ನಾನು ಅದು ಹೇಳಿಲ್ವ. ಅದು ಯಾರದು? ಆರ್ ಹೆಸರು? ಅದು ಯಾರದು? ಎಂಥದ್ದು ಹೆಸರು? ವಿವೇಕಾನಂದ ಹೇಳಿದ್ರಲ್ಲ, ಏನದು? ಆಮೇಲೆ ಕನ್ಕಾರ್ಡ್ ಸ್ಟೋರಿ ಮಾಡಿದ್ರಲ್ಲ, ಮುಖ್ಯಮಂತ್ರಿ ಆಗಿ ಸ್ಟೋರಿ ಬಿಲ್ಡಪ್ ಮಾಡಿಸ್ಕೊಂಡ್ರಲ್ಲ, ಆ ಕೆಲಸ ನಾವೆಂದೂ ಮಾಡಲಿಲ್ಲ. ನನ್ನ ಮಗ ಎಂದೂ ಬಂದು ಮಾಡಲಿಲ್ಲ. ಎಂದೂ ನನ್ನ ಆಡಳಿತದ ಅವಧಿಯಲ್ಲಿ ಮಧ್ಯದಲ್ಲಿ ತೂರಿಕೆ ಮಾಡ್ಕೊಳ್ಳಿಲ್ಲ. ನನ್ನ ಮಗನಿಗೆ ನಾನು ರಾಮನಗರ ನೋಡ್ಕೊಳ್ಳಪ್ಪ, ಚನ್ನಪಟ್ಟಣ ನೋಡ್ಕೊಳ್ಳಪ್ಪ ಅಂತೇಳಿ ಆಶ್ರಯ ಕಮಿಟಿ ಅಧ್ಯಕ್ಷನ ಮಾಡಿರಲಿಲ್ಲ. ಈಗ ಹೇಳಿದ್ರೆ ರಾತ್ರಿ ಯತೀಂದ್ರ ನೋಡ್ಕೊತ ರಾತ್ರಿ ಹೇಳಿದ್ರಲ್ಲ, ಚಾಮುಂಡೇಶ್ವರಿ ಉಸ್ತುವಾರಿ ಯತೀಂದ್ರ ಅಂತ.